ನೋಡ್ರಿ ಬಾಳಮ್ಮನ ಪ್ರಸಾದ ತಗೊಳಕ್ ಲೈನ್ ಇಟ್ಟಿರ್ತದ್ರಿ. ನೋಡ್ರಿ ಬಾಳಮ್ಮನ ದರ್ಶನ ನೋಡ್ರಿ ಬಾಳಮ್ಮನ ದರ್ಶನ ಬಂದವ್ರಿಗೆ. ಹಾಗೆ ಹೇಳಿರಿ, ನಾನು ನಿಮ್ಮ ದೇವರಾಜ್ ರೀ. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ನಾವು ಆತ್ಮಾಪುರಕ್ಕೆ ಹೊಂಟೇವ್ರಿ ಬಾಳಮ್ಮನ ದರ್ಶನ ಮಾಡ್ಲಿಕ್ಕೆ ರೀ. ನೀವು ಇರ್ರಿ ಫುಲ್ ವಿಡಿಯೋದಾಗ ನೋಡ್ರಿ. ಬಾಳಮ್ಮನ ದರ್ಶನ ಆಗ್ತದ್ರಿ. ಪೆಟ್ರೋಲ್ ಹಾಕ್ಲು ಬಂದೇವ್ರಿ. ಈ ಗಾಡಿ ಪೆಟ್ರೋಲ್ ಹಾಕೊಂಡೇವ್ರಿ. ಈ ವಿಡಿಯೋದಾಗ ಕಡಿತಾನೆ ಇರ್ರಿ, ಫುಲ್ ವಿಡಿಯೋ ನೋಡ್ರಿ. ದರ್ಶನ ಆಗ್ತದ ನಿಮ್ದು, ಬಾಳಮ್ಮನ ದರ್ಶನ ಆಗ್ತದ್ರಿ. ಜೈ ಬಾಳಮ್ಮ. ನೋಡ್ರಿ ಹೇಳ್ರಿ, ಆತ್ಮಾಪುರಕ್ಕೆ ಟ್ರಕ್ ಗಾಡಿ ತುಂಬೋದು ಹೊಂಟಾರ್ರಿ. ಇಂಥ ಐಸರ್ ಗಾಡಿ 4-5 ಗಾಡಿ ಗಂಟು ಬಿದ್ದವ್ರಿ. ಈಗ ಆಟ ಕರ್ದಿಲ್ಲ ಆತ್ಮಾಪುರಕ್ಕೆ ಬಾಳಮ್ಮ ಹೊಂಟಾರ್ರಿ. ನೀವು ಕಡಿತಾನೆ ಇರ್ರಿ, ನೋಡ್ರಿ, ದರ್ಶನ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ನೋಡ್ರಿ ಕರ್ನಾಟಕದಾಗ ಬಂದೇವ್ರಿ. ಇಲ್ಲಿ ಕರ್ನಾಟಕದಾಗ ಯಾರು ಕರ್ನಾಟಕದವ್ರು ಇದ್ರಂದ್ರೆ ಕಮೆಂಟ್ ಮಾಡ್ರಿ ನನಗೆ. ಸನಿ ಬಂದೇವ್ರಿ. ಇನ್ನೂ ಒಂದು 20-30 ಕಿಲೋಮೀಟ್ರ್ ಅದ ರೀ. ಈಗ ಇದ್ರ ನಾಷ್ಟ ಮಾಡ್ಲಿಕ್ಕೆ ಬಂದೇವಿ ನೋಡ್ರಿ. ಇಲ್ಲಿ ನಾಷ್ಟ ಮಾಡ್ಕೇಸ ಹೋಗ್ತೀವಿ. ಇನ್ನೂ ಒಂದು 30 ಕಿಲೋಮೀಟ್ರ್ ಅದ ರೀ. ನೋಡ್ರಿ ಫೈನಲಿ ಬಾಳಮ್ಮ ಬಂದೇವ್ರಿ. ಈಗ ನೋಡ್ರಿ ಇಲ್ಲಿ ಹೆಂಗೆ ಭಕ್ತರು ಎಲ್ಲರೂ ಹೆಂಗೆ ಬಂದು ಕೂತಾರ ನೋಡ್ರಿ. ಇಲ್ಲಿ ಫುಲ್ ಹುಡುಕ್ರಿ ಆತ ಗರ್ದಿ ಅದ್ರಿ ಇಲ್ಲಿ ಭಾಳ. ಇನ್ನ ತೆಂಗಿನಕಾಯಿ ತೊಗೊಂಡ್ರಿ. ಇಲ್ಲಿ ನೋಡ್ರಿ ತೆಂಗಿನಕಾಯಿ ಹೊಡೋದು ಇದು ಅದ್ರಿ. ಹಾಂ ನೋಡ್ರಿ ಇಲ್ಲಿ ಬಾಳಮ್ಮನ ದರ್ಶನ ನೋಡ್ರಿ. ನೋಡ್ರಿ ಬಾಳಮ್ಮನ ದರ್ಶನ ಬಂದವ್ರಿಗೆ. ದರ್ಶನ ಮಾಡ್ಕೊಂಡು ತೆಂಗಿನಕಾಯಿ ಹೊಡ್ತಾರ್ರಿ. ಈಗಿದ್ರ ಪ್ರಸಾದ ಪ್ರಸಾದ ತಗೊಳಕ್ ಹೊಂಟೇವ್ರಿ. ಈಗ ದರ್ಶನ ತೊಗೊಂಡಾಗ್ಯದ್ರಿ. ಈಗ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಪ್ರಸಾದ ತಗೋದು ಕಾರ್ಯಕ್ರಮ ಇಲ್ಲಿ ಚಾಲು ಅದ್ರಿ. ಇಲ್ಲಿದ್ರೆ ಅಡುಗೆ ಮಾಡೋದು ನಡೆದದ್ರಿ. ಇಲ್ಲಿ ಅಂದ್ರೆ ಪ್ರಸಾದ ಮಾಡೋದ್ರಿ. ನೋಡ್ರಿ ಬಾಳಮ್ಮನ ಪ್ರಸಾದ ತಗೊಳಕ್ ಲೈನ್ ಇಟ್ಟಿರ್ತದ್ರಿ. ಗರ್ದೆ ನೋಡ್ರಿ, ಇದ್ರೊಳಗೆ ಹೋಗೋದ್ರಿ. ಗರ್ದೆ ಅದ್ರಿ. ಹಾಗೆ ಮಹಾಪ್ರಸಾದ ಏನು ಸಿಗ್ಲಿಲ್ಲ ರೀ. ಯಾಕಪ್ಪ ಅಂದ್ರೆ ಗರ್ದೆ ಐತ್ರಿ ಭಾಳ ರೀ. ಅದಕ್ಕಾಗಿ ಆ ಕಡೆ ಈಗ ಹೊಂಟಿವ್ರಿ ಅಲ್ಲಿ ಬೆಳಗಿನ ಗುಡಿಗೆ. ಹೇಳಿರಿ ಇನ್ನಾಗಿದ್ರ ಬಾಳಮ್ಮನ ದರ್ಶನ ಮಾಡ್ಕೊಂಡು ಬಂದೀವ್ರಿ. ಪ್ರಸಾದ ನಮಗೆ ಸಿಗಲಿಲ್ಲ ರೀ. ಅದಕ್ಕಾಗಿ ನಾವು ಬಂದೀವ್ರಿ. ಅದಕ್ಕಾಗಿ ಈಗ ಮೆತ್ಕೆ ಹೊಂಟೀವ್ರಿ. ಅಲ್ಲಿ ಬಾಳಮ್ಮನ ಸತ್ಯವಾದಿ ಕಂಬಳ ಅದ್ರಿ. ಆ ಕಂಬಳಕ್ಕೆ ದರ್ಶನ ಕೊಟ್ಟಿವ್ರಿ. ಆ ಗುಡಿಗೆ ಬಾಳಮ್ಮನ ಗುಡಿ ಮತ್ತೊಂದು ಗುಡಿ ಅದ್ರಿ ಇಲ್ರಿ ಮೆತ್ಕೆದಾಗ ರೀ. ಅಲ್ಲಿ ಬಂದೀವ್ರಿ. ಇನ್ನಾಗೆ ಇಲ್ಲಿ ಬಂದೇವಿ ನೋಡ್ರಿ. ಫೈನಲ್ ಇಲ್ಲಿ ಮೆತ್ಕೆದಾಗ ರೀ. ನೋಡ್ರಿ ಇಲ್ಲಿ ಬಂದೀವ್ರಿ. ಈಗ ಇಲ್ಲಿ ಗುಡಿಗೆ ಬಂದೀವ್ರಿ ಮೆತ್ಕೆದಾಗ ರೀ. ಈಗ ಫೈನಲಿ ಒಟ್ಟು ಬಾಳಮ್ಮನ ದರ್ಶನ ಮಾಡ್ಕೊಂಡಾಯ್ತು ರೀ. ದರ್ಶನ ಮೊಬೈಲ್ ಏನು ಚಾಲು ಮಾಡ್ಲಿಕ್ಕೆ ಬಿಡ್ಲಿಲ್ಲ ರೀ. ಅದಕ್ಕಾಗಿ ನಾವೇನು ಅಲ್ಲಿ ವಿಡಿಯೋ ಮಾಡಲಿಲ್ಲ ರೀ. ಒಳಗೆ ಮೊಬೈಲ್ ಅಲೌಡ್ ಕೊಡ್ಲಿಲ್ಲ ರೀ. ಅಲ್ಲಿ ಮೆತ್ಕೆದಾಗ ರೀ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದೀವಿ ರೀ. ಈಗ ಇದ್ರ ಮನೆಗೆ ಹೊಂಟೀವಿ. ಈಗ ರೀ ನಮ್ಮ ದೋಸ್ತ ಇದ್ರಿ ಚಸ್ಮಾ ತೊಂದನ್ರಿ. ಈಗ ರೀ ನಮ್ಮ ದೋಸ್ತ ನೋಡ್ರಿ ಚಸ್ಮಾ ಹೆಂಗೆ ಕಾಣಿಸ್ತದ ನೋಡ್ರಿ. ನಮ್ಮ ದೋಸ್ತ ತೊಂದನ್ರಿ ಗಾಡಿ ಮೇಲೆ ಹಾಕೊಳಕ್ರಿ. ಈಗಿದ್ರ ಎಲ್ಲ ಆಗ್ಯದ್ರಿ. ಈಗ ಮನೆಗೆ ಹೊಂಟೀವ್ರಿ. ಹೊತ್ತು ಹೊಸ ಆಗೈತೆ ರೀ. ಅದಕ್ಕೆ ನಾಲ್ಕಕ್ಕೆ ಊಟ ಮಾಡ್ಲಿಕ್ಕೆ ನಿಂತೀವ್ರಿ. ಈಗ ನೋಡ್ರಿ ಶಿಸ್ತಾಗಿ ಊಟ ಮಾಡ್ತೀವ್ರಿ. ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವ್ರಿ. ಈ ಬಾಳಮ್ಮನ ವ್ಲಾಗ್ದಾರ ಇಷ್ಟ ಆಗಿತ್ತು ಅಂತ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ. ಧನ್ಯವಾದಗಳು.